ರಾಜ್ಯದಲ್ಲಿ ಮತ್ತೆ ಸಂಪುಟ ಪುನಾರಚನೆಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ದೆಹಲಿಗೆ ತೆರಳೋದಕ್ಕೆ 30 ಹಿರಿಯ ಶಾಸಕರು ಮುಂದಾಗಿದ್ದಾರೆ. ರೀಸೆಂಟ್ ಆಗಿ ನಾವು ನೋಡ್ತಾ ಇದ್ವಿ, ಒಂದ್ ಕಡೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳು ತಾರಕಕ್ಕೇರಿದೆ, ಲಾಭಿಗಳು ನಡೀತಾ ಇದೆ. ಈ ಬೆನ್ನಲ್ಲೇ ಮೊನ್ನೆ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆದವರು ನಮ್ಮನ್ನೂ ಪರಿಗಣಿಸಬೇಕು ಅಂತ ಹೇಳಿದ್ರು. ಈಗ ಹಿರಿಯ ಶಾಸಕರು 30 ಜನ ದೆಹಲಿ ಅಂಗಳಕ್ಕೆ ಹೋಗೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ 26ನೇ ತಾರೀಕು ದೆಹಲಿಗೆ ಹೋಗೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಿನ್ನೆ ರಾತ್ರಿ ಸಭೆ ಸೇರಿದ್ರು 30ಕ್ಕೂ ಅಧಿಕ ಹಿರಿಯ ಶಾಸಕರು. ದೆಹಲಿಗೆ ತೆರಳಿ ಹೈಕಮಾಂಡ್ ಮೇಲೆ ಸಂಪುಟ ಪುನಾರಚನೆಗೆ ಒತ್ತಡ ಹೇರೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ಸಚಿವ ಸ್ಥಾನ ಬೇಕು ಅಂತ ಹೇಳಿ ಒತ್ತಡ ಹೇರಲು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಕ್ಯಾಬಿನೆಟ್ ಪುನಾರಚನೆ ಬಗ್ಗೆ ಅಶೋಕ್ ಪಟ್ಟಣ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಕೆಲ ಸಚಿವರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ, ಕೆಲವು ಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇನ್ನು ಕೆಲವರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ. ಅವರು ಕೈಗೂ ಸಿಗಲ್ಲ, ಶಾಸಕರ ಕೈಗೆ ಸಿಗೋದಿಲ್ಲ. 2.5 ವರ್ಷ ಆದ್ಮೇಲೆ ಪುನಾರಚನೆ ಅಂತ ಮುಂಚೆನೆ ಹೇಳಿದ್ರು. ಹಾಗಾಗಿ ಹೈಕಮಾಂಡ್ ನಾಯಕರನ್ನ ನಾವು ಭೇಟಿ ಮಾಡ್ತೀವಿ, ದೆಹಲಿಗೆ ಹೋಗ್ತೀವಿ ಅಂತ ಹೇಳಿ ಅಶೋಕ್ ಪಟ್ಟಣ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಲ್ಲರ ಬಗ್ಗೆ ಇಲ್ಲ, ಕೆಲವ್ರ ಬಗ್ಗೆ ಅಸಮಾಧಾನ ಇದೆ. ಎಲ್ಲ ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತೇನಿಲ್ಲ, ಅರ್ಧಕ್ಕರ್ಧ ಜನ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸರ್ಕಾರಕ್ಕೆ ಒಳ್ಳೆ ಕೆಲಸ, ಒಳ್ಳೆ ಹೆಸರು ತರಕ್ಕೆ ಅವರು ಪ್ರಯತ್ನ ನಡೆಸಿದ್ದಾರೆ. ಇನ್ನು ಕೆಲವು ಮಂತ್ರಿಗಳು ಯಾರ ಕೈಗೂ ಸಿಗಲ್ಲ, MLA ಕೈಗೆ. ಅದರಿಂದ ನಮ್ದೇನೋ ಇದಂದ್ರೆ ಹೈಕಮಾಂಡ್ ಅವ್ರು ಹೇಳಿದ್ರು, ಎಲ್ಲರಿಗೂ ಹೇಳಿದ್ರು, ಅದೇ ಮುಚ್ಚಮರ ಇಲ್ಲ. 2 ವರ್ಷ ಆದಮೇಲೆ ರೀಶಫಲ್ ಮಾಡಿ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಆದ್ದರಿಂದ ನಮಗೆಲ್ಲ 2 ವರ್ಷ ಆಗೋಯ್ತು, ಈಗ ಅಲ್ಲಿ 3 ವರ್ಷ ಆಗ್ತಾ ಬಂತು. ದಯವಿಟ್ಟು ಆದಷ್ಟು ಬೇಗನೆ ಸಂಪುಟ ಪುನರ್ರಚನೆ ಮಾಡಿ. ನಮಗೆಲ್ಲ ಸುಮಾರು ನಾವು 34 ಜನ ಇದ್ದೀವಿ, 3 ಟರ್ಮಿಂದ ಮೇಲೆ ಹೋದವರು, 3, 4, 5, 6 ಎಲ್ಲ ಸುಮಾರು 34 ಜನ ಇದ್ದೀವಿ. 34 ಜನ ಮಿನಿಮಮ್ 22 ಜನಕ್ಕಾದ್ರೆ ನಾವು ಮಂತ್ರಿ ಮಾಡಲೇಬೇಕು ಅಂತ ಹೇಳಿ ನಾವು ಒಕ್ಕೂಟದಿಂದ ಒಂದು ಪಾಯಿಂಟ್ ಪ್ರೋಗ್ರಾಮ್ ಹಾಕೊಂಡಿದ್ದೀವಿ. ನಾವು ಡೆಲ್ಲಿಗೆ ಹೋಗಲೇಬೇಕು ಇವತ್ತು ನಾಳೆ ಅಂದ್ಕೊಂಡಿದ್ವಿ. ಆದರೆ ಅಧಿವೇಶನ ನಡೀತಾ ಇದೆ, ಅಧಿವೇಶನ ಬಿಟ್ಬಿಟ್ಟು ಹೋದರೆ ಹೈಕಮಾಂಡ್ ಅವರು ತಪ್ಪು ತಿಳ್ಕೊಂತಾರೆ. ಅದರ ಬೇಡ, 26ನೇ ತಾರೀಕು ಅಧಿವೇಶನ ಮಧ್ಯಾಹ್ನ ಮುಗೀತದೆ. 26ನೇ ತಾರೀಕು ಸಾಯಂಕಾಲ 25 30 ಜನ ನಾವು ಡೆಲ್ಲಿಗೆ ಹೋಗ್ತಾ ಇದೀವಿ. ಹೋಗಿ ನಮ್ಮ ನಿವೇದನ ಹೇಳ್ತೀವಿ. ಮತ್ತೆ ಸಂಪುಟ ಪುನಾರಚನೆಗೆ ಒತ್ತಡ. ಕಾಂಗ್ರೆಸ್ ಅಲ್ಲಿ ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರು ಈಗ ಅಭಿಯಾನ ಮಾಡ್ತಾ ಇದ್ದಾರೆ. ಇನ್ನು ನಮಗೂ ಸಚಿವ ಸ್ಥಾನ ಕೊಡಬೇಕು, ನಮ್ದೇನ್ ಭಿನ್ನಮತ ಅಲ್ಲ, ನಮ್ ಹಕ್ಕದು, ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಅನುಮತಿಯನ್ನ ಪಡ್ಕೊಂಡೇ ನಾವು ದೆಹಲಿಗೆ ಹೋಗೋದು, ನಮ್ಮ ಬೇಡಿಕೆಯನ್ನ ವರಿಷ್ಠರ ಮುಂದೆ ಇಡ್ತೀವಿ, ನಮ್ಮ ಸರ್ಕಾರ ಗಟ್ಟಿಯಾಗಿದೆ, ಒಳ್ಳೆ ಬಜೆಟ್ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿ ಬೆಂಗಳೂರಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಿನ್ನಮತ ನಾವಿಲ್ಲಿ ಮಾಡಲ್ಲ, ಸಿಎಂ ಪರ್ಮಿಷನ್ ತಗೊಂಡೇ ದೆಹಲಿಗೆ ಹೋಗ್ತೀವಿ, ಇದು ನಮ್ಮ ಹಕ್ಕು, ನಾವು ಕೇಳ್ತೀವಿ ಹೈಕಮಾಂಡ್ ಮುಂದೆ ಅಂತ ಹೇಳಿದ. ನಾವೊಂದು ಸಮಾನ ಮನಸ್ಕರ ಇರುವಂತ ಒಂದಿಷ್ಟು ಹಿರಿಯ ಶಾಸಕರುಗಳಲ್ಲೂ ನಾವು ಸೇರಿದ್ದೀವಿ. ನಮ್ಮ ಉದ್ದೇಶ ಏನಂದ್ರೆ ರಾಜ್ಯ ಸರ್ಕಾರ 28ಕ್ಕೂ ಸಹ ನಮ್ಮ ಸರ್ಕಾರ ಮುಂದಾಗಿ ಬರಬೇಕು ಅನ್ನೋ ಉದ್ದೇಶದಲ್ಲಿ ಗೊಂದಲಗಳು ಸೃಷ್ಟಿಯಾಗಬಾರ್ದು ಅನ್ನೋ ಇದರಲ್ಲಿ. ಹಾಗೆ ನಾವು ಸಹ ಸುಮಾರು 3 ಸರಿ 4 ಸರಿ 5 ಸರಿ ಗೆದ್ದಿರುವಂಥ ಸೀನಿಯರ್ಗಳಿರೋದ್ರಿಂದ ನಮಗೂ ಸಹ ಮಂತ್ರಿ ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ನಮ್ಮೆಲ್ಲರೂ ಚರ್ಚೆ ಮಾಡಿದ್ದೀವಿ. ನಾವು ಚರ್ಚೆ ಸುಮಾರು 27 ಜನ 28 ಜನ ಇದ್ದೀವಿ. ಎಲ್ಲರೂ ಸೇರಿ ಒಂದೇ ಚರ್ಚೆ, ನಾವು ಬೇರೆ ಏನು ಕೇಳಲಿಲ್ಲ. ನಮಗೂ ಒಂದು ಅವಕಾಶ ನಾವು ಮಾಡಿಕೊಡ್ಬೇಕು, ಯಾಕಂದರೆ ಇಷ್ಟು ದಿನ ಮಾಡಿದ್ದೀರಿ, ಮತ್ತೊಂದು ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಿ, ಸೀನಿಯರ್ ಇರುವಂಥ ಒಂದು 7-8 ಜನ ಇರಲಿ, ಬಾಕಿಯವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಸೇರಿ ನಿನ್ನೆ ಕೂತು ಚರ್ಚೆ ಮಾಡಿದ್ವಿ. ಬೋರಿಂಗು ಏನು ಕ್ಲಬ್ಬಲ್ಲಿ ಸೇರಿಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ವಿ. ರೀಶಫಲ್ ಆಗಬೇಕಂತ ಹೇಳಿದ್ದೀವಿ ನಾವು. ಅಲ್ಲ, ಎಷ್ಟು ಜನ ಅಂತ ಬಂದಂಥವ್ರು ಎಲ್ಲರೂ ನಾವು ಮಂತ್ರಿ ಆಕಾಂಕ್ಷಿ ಅಂತ ಏನು ಹೇಳಲಿಲ್ಲ. ನಮ್ಮಲ್ಲಿ ಯಾರಿಗಾರು ಆಗಲಿ, ಒಟ್ಟಲ್ಲಿ ಚೇಂಜ್ ಆಗಬೇಕು, ಬದಲಾವಣೆ ಆಗಬೇಕು, ಹೊಸ ಇದನ್ನು ತಗೊಂಡು ಮುಂದಿನ ಚುನಾವಣೆಗೆಲ್ಲ ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಒಂದು ಮುಕ್ತವಾಗಿ ಚರ್ಚೆ ಮಾಡಿದ್ದೀವಿ. ಇದನ್ನ ನಾವು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳ ಭೇಟಿಯಾಗಿ ಹೈಕಮಾಂಡಿಗೆ ಹೋಗ್ಬೇಕನ್ನೋದು ನಾವು ತೀರ್ಮಾನ ಮಾಡಿದ್ದೀವಿ. ಇನ್ನೂ 7-8 ಜನ ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಸೇರಿ ನಾವು ನಾಡ್ದು ಡೆಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡಿ. ಹಿರಿಯ ಶಾಸಕರು ಸಭೆ ಸೇರಿ ಹೈಕಮಾಂಡ್ ಭೇಟಿ ಮಾಡೋ ವಿಚಾರದ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನಿನ್ನೆ ಸೇರಿದ್ದು ಹಿರಿಯ ಶಾಸಕರು, 3 ಬಾರಿ 4 ಬಾರಿ 5 ಬಾರಿ 6 ಬಾರಿ ಶಾಸಕರಾದಂಥವರು ಕೂಡ ಇದ್ದಾರೆ. ಅವರಿಗೆ ಎಲ್ಲರೂ ಕೂಡ ಏನಂದ್ಕೊಂಡಿದ್ರು, 2.5 ವರ್ಷ ಆದಮೇಲೆ ರೀಶಫಲ್ ಆಗುತ್ತೆ, ನಮಗೂ ಅವಕಾಶ ಸಿಗುತ್ತೆ ಅಂತ ಅವರು ಕೂಡ ಅಂದ್ಕೊಂಡಿದ್ರು. ಆದರೆ ಸ್ವಲ್ಪ 2-3 ತಿಂಗಳು ಮುಂದಕ್ಕೆ ಹೋಯ್ತಲ್ಲ, ಅದರಿಂದ ಅವ್ರಿಗೂ ಸಹಜವಾಗಿ ಆಸೆ ಇದ್ದೇ ಇರುತ್ತಲ್ಲ. ಅದರಲ್ಲಿ ವಿಶೇಷವಾಗಿ 4-5 ಬಾರಿ ಗೆದ್ದಂಥವ್ರಿಗೆ
ನಾವು ಸಚಿವರಾಗಬೇಕು ಅಂತ ಆಸೆ ಇರುತ್ತೆ, ಅದರಲ್ಲೇನು ತಪ್ಪೇನೂ ಇಲ್ಲ. ಇದು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಚಾರ. ಯಾವಾಗ ತೀರ್ಮಾನ ತಗೋಬೇಕು ಅನ್ನೋದನ್ನು, ಏನು ಮಾಡಬೇಕು, ಯಾರನ್ನು ತಗೋಬೇಕು, ರಿಷಫಲ್ ಆಗುವಂಗಿದ್ರೆ ಅಂತ ಅದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಚಾರ. ರಿಷಫಲ್ ಆಗುತ್ತಾ ಸರ್? ಹಾಗಿದ್ರೆ ಹೇಳೋಕ್ಕಾಗಲ್ಲ, ಆಗ್ಬೋದು ಸರ್. ಆಮೇಲೆ ಹಿರಿಯ ಸಚಿವರೆಲ್ಲನೂ ಸಚಿವ ಸ್ಥಾನ ಕೂಡ ತ್ಯಾಗ ಮಾಡಬೇಕಾಗುತ್ತೆ ಸರ್. ಅವರು 20 ಸಚಿವರನ್ನು ಬದಲಾವಣೆ ಮಾಡಿ ಅನ್ನೊಂದು ಡಿಮ್ಯಾಂಡು. ತ್ಯಾಗ ಮಾಡೋಕ್ಕೆ ತಾವೆಲ್ಲ ರೆಡಿ ಇದ್ದೀರಾ ಸರ್? ಹೊಸಬ್ರಿಗೆ ಅವಕಾಶ ಹೈಕಮಾಂಡು ಏನು ಹೇಳಿದ್ರೆ ಅದಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿರಬೇಕು. ನಾನೇ ಅಂತಲ್ಲ, ಎಲ್ಲರೂ ಕೂಡ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ರಾಜ್ಯ ಕಾಂಗ್ರೆಸ್ ಅಲ್ಲಿ ಪವರ್ ಶೇರಿಂಗ್ ವಿಷಯ ಇನ್ನೂ ಹಗ್ಗ ಜಗ್ಗಾಟ ತರ ಮುಂದುವರಿತಾ ಇದೆ. ಈ ಮಧ್ಯದಲ್ಲಿ ಮೊನ್ನೆ ನೋಡಿದ್ವಿ, ಮೊದಲ ಬಾರಿಗೆ ಆಯ್ಕೆಯಾದಂತಹ ಶಾಸಕರು ನಮ್ಮನ್ನೂ ಪರಿಗಣಿಸಿ ಸಂಪುಟ ಪುನರ್ರಚನೆಯಲ್ಲಿ ಅಂತ ಕೇಳ್ಕೊಂಡಿದ್ರು. ಈಗ ಹಿರಿಯ ಶಾಸಕರ ಸರದಿ ಯಾರ ನೇತೃತ್ವದಲ್ಲಿ ನಿನ್ನೆ ಸಭೆ ಆಗಿದೆ, ಯಾವಾಗ ದೆಹಲಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಶಮಿತಾ ಶೆಟ್ಟಿ, ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಸಚಿವ ಸಂಪುಟವನ್ನು ಪುನರಚನೆ ಮಾಡಬೇಕು ಅನ್ನುವಂಥ ಒತ್ತಡಗಳು ದಿನೇ ದಿನೇ ಹೆಚ್ಚಾಗ್ತದೆ. ಇತ್ತೀಚೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮೊದಲ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಕೂಡ ಪತ್ರವನ್ನು ಬರೆದಿದ್ರು. ಅದರ ನಡುವೆ ಈಗ ಹಿರಿಯ ಶಾಸಕರು ಈಗ ತಮ್ಮ ಒಂದು ಏನು ಬೇಡಿಕೆ ಇದೆ ಅದನ್ನು ಹೈಕಮಾಂಡ್ಗೆ ಮುಟ್ಟಿಸುವಂಥ ಒಂದು ಕೆಲಸ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಒಂದು ಸಭೆಯನ್ನು ಕೂಡ ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರು ಅನಿಸಿಕೊಂಡಿರ್ತಕ್ಕಂಥ 20 ರಿಂದ 25ಕ್ಕೂ ಹೆಚ್ಚು ಶಾಸಕರು ಸೇರಿದ್ರು. ಅಲ್ಲಿ ಒಂದಿಷ್ಟು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. 2.5 ವರ್ಷದ ಬಳಿಕ ಸಚಿವರಾಗಬಹುದು ಅನ್ನುವಂಥ ರೀತಿಯಲ್ಲಿ ಅವರು ಅಂದಾಜನ್ನು ಮಾಡ್ಕೊಂಡಿದ್ರು. ಆದರೆ ಈಗ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಜಂಜಾಟ ನಡೀತಾ ಇದೆಯಲ್ಲ, ಆ ಒಂದು ಕಾರಣಕ್ಕಾಗಿ ಈಗಾಗಲೇ 2-3 ತಿಂಗಳುಗಳ ಡಿಲೇ ಆಗಿದೆ. ಆದರೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗುವಂತರ ಬಗ್ಗೆ ಯಾವುದೇ ರೀತಿಯ ಖಾತರಿ ಆಗ್ತಾ ಇಲ್ಲ. ಈ ಒಂದು ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು, ಹೈಕಮಾಂಡ್ ಮುಂದೆ ನಮ್ಮ ಬೇಡಿಕೆಯನ್ನು ಇಡಬೇಕು ಅನ್ನುವಂಥ ನಿರ್ಧಾರವನ್ನು ಈಗಾಗಲೇ ಮಾಡಲಾಗಿದೆ. ನಿನ್ನೆ ನಡೆದಂಥ ಸಭೆಯಲ್ಲಿ 25 ರಿಂದ 30ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ರು. ಅಲ್ಲಿ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಈಗಿರ್ತಕ್ಕಂಥ ಸಚಿವರನ್ನ ತಕ್ಷಣಕ್ಕೆ ಬದಲಾವಣೆ ಮಾಡಬೇಕು, 20ಕ್ಕೂ ಹೆಚ್ಚು ಸಚಿವ ಸ್ಥಾನವನ್ನು ನಮ್ಮ ಹಿರಿಯ ಶಾಸಕರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಬೇಡಿಕೆಯೂ ಕೂಡ ಇರ್ತಕ್ಕಂಥದ್ದು. ಇದೇ ಮಾರ್ಚ್ 26ರಂದು ಬಜೆಟ್ ಅಧಿವೇಶನ ಕೊನೆಗೊಳ್ಳುತ್ತಲ್ಲ, ಆವತ್ತಿನ ದಿನವೇ ಬೆಂಗಳೂರಿನಿಂದ ದೆಹಲಿಗೆ ಹೋಗೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಕಾಂಗ್ರೆಸ್ನ ಹಿರಿಯ ಶಾಸಕರು ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಲ್ಲಿ ತಮ್ಮ ಮನವಿಯೇನಿದೆ ಅದನ್ನ ಇಡುವಂತ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ಅವರು ಸಿದ್ಧತೆಯನ್ನು ಆರಂಭ ಮಾಡಿಕೊಂಡಿದ್ದಾರೆ. ಅಂದ್ರೆ ಈ ಹಿಂದೆಯೂ ಕೂಡ ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಒಂದು ಭರವಸೆ ಇತ್ತು, 2.5 ವರ್ಷದ ಬಳಿಕ ಕ್ಯಾಬಿನೆಟ್ ರಿಷಫಲ್ ಆಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂಥ ಭರವಸೆಯಲ್ಲಿ ಇದ್ರು. ಆದ್ರೆ ಆ ಒಂದು ಭರವಸೆ ಸದ್ಯಕ್ಕೆ ಹುಸಿಯಾಗಿದೆ. ಈಗಾಗಲೇ ಸರ್ಕಾರ 2.5 ವರ್ಷವನ್ನು ಪೂರೈಕೆ ಮಾಡಿ 2-3 ತಿಂಗಳುಗಳು ಕೂಡ ಕಳೆದಿದೆ. ಈ ಒಂದು ಕಾರಣಕ್ಕಾಗಿ ಇವರ ಒಂದು ಏನು ಬೇಡಿಕೆ ಈಡೇರದಿರತಕ್ಕಂಥ ಕಾರಣಕ್ಕಾಗಿ ಅದನ್ನ ಸಿಎಂ ಸಿದ್ದರಾಮಯ್ಯನವ್ರಿಗಿರ್ಬೋದು, ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ನಾವು ಮುಟ್ಟಿಸಬೇಕು, ಆ ಮೂಲಕವಾಗಿ ತಕ್ಷಣಕ್ಕೆ ಬಜೆಟ್ ಅಧಿವೇಶನ ಮುಗಿದ ನಂತರದಲ್ಲಿ ಕ್ಯಾಬಿನೆಟ್ ರಿಷಫಲ್ ಆಗಬೇಕು ಅನ್ನುವಂಥ ಒಂದು ಪಟ್ಟಣ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ನಿರ್ಧಾರ ಮಾಡದಂತೆ ಕಾಣುತ್ತದೆ. ಅದೇ ಒಂದು ಕಾರಣಕ್ಕಾಗಿ ನಿನ್ನೆ ಸಭೆಯನ್ನು ಸೇರಿದ್ರು. ಸಭೆಯಲ್ಲಿ ನಿರ್ಧಾರವೂ ಕೂಡ ತೆಗೆದುಕೊಳ್ಳಲಾಗಿದೆ. ಮಾರ್ಚ್ 26ರಂದು ಬೆಂಗಳೂರಿನಿಂದ ದೆಹಲಿಗೆ ಹೋಗೋದು, ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ಮನವಿಯನ್ನು ಕೂಡ ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ. ಕಾರ್ತಿಕ್, ಈಗ ಈ ಪವರ್ ಶೇರಿಂಗ್ ವಿಷಯವಾಗಿನೇ ಜಟಾಪಟಿ ನಡೀತಾ ಇತ್ತು. ಸಂಪುಟ ಪುನಾರಚನೆ ಆಗುತ್ತಾ ಇಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಚರ್ಚೆಗಳು ನಡೀತಾ ಇತ್ತು. ಎನಿವೇಸ್, ಈ ಬಗ್ಗೆ ಫಾಲೋ ಅಪ್ ಮಾಡೋಣ. ಪ್ಲೀಸ್ ಬಿ ಆನ್ಲೈನ್. ರಾಜ್ಯ ಕಾಂಗ್ರೆಸ್ ಅಲ್ಲಿ ಮತ್ತೊಂದು ಬೆಳವಣಿಗೆ ಅಂತಂದ್ರೆ ಡಿನ್ನರ್ ಪಾರ್ಟಿ ಸದ್ದು. ಡಿಸಿಎಂ ಬೆನ್ನಲ್ಲೇ ಈಗ ಸಿಎಂ ಮನೆಯಲ್ಲಿ ಔತಣಕೂಟವನ್ನ ಆಯೋಜನೆ ಮಾಡಲಾಗಿದೆ. ಇದೇ 16ನೇ ತಾರೀಕು ಸೋಮವಾರ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಔತಣಕೂಟವನ್ನ ಏರ್ಪಡಿಸಲಾಗಿದೆ. ಇದರಲ್ಲಿ ಎಲ್ಲಾ ಸಚಿವರಿಗೆ ಆಹ್ವಾನ ಹೋಗುತ್ತೆ ಅಂತೇಳಿ ಮಾಹಿತಿ ಇದೆ. ಸಹಜವಾಗಿ ಸಿದ್ದರಾಮಯ್ಯ ಅವರ ನಡೆ ಕುತೂಹಲಕ್ಕೆ ಕಾರಣವಾಗಿದೆ. ಈಗ ಕರೆದಿರೋದು 16 ಸಚಿವರಿಗೆ ಮಾತ್ರ. ಇನ್ನೂ ಬೇರೆ ಯಾರನ್ನ ಕರೀತಾರೋ ಗೊತ್ತಿಲ್ಲ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದಂತ ಸಂದರ್ಭದಲ್ಲಿ ಅದು ಒಂಥರ ಕುತೂಹಲ ಮೂಡಿಸಿತ್ತು. ಬಟ್ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು 6 ವರ್ಷ ಪೂರ್ಣಗೊಳಿಸಿದಂತ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕರೆದಿದ್ರು. ಸಿದ್ದರಾಮಯ್ಯ ಅವರು ಕೂಡ ಹೋಗಿದ್ರು. ಡಿಕೆ ಶಿವಕುಮಾರ್ ಅವರ ಪಕ್ಷ ಸಂಘಟನೆ ಬಗ್ಗೆ, ನಿಷ್ಠೆ ಬಗ್ಗೆ ಎಲ್ಲ ಹಾಡಿ ಹೊಗಳಿದ್ರು. ಅದ್ರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಅವರು ಕೂಡ ಔತಣಕೂಟವನ್ನ ಏರ್ಪಡಿಸಿದ್ದಾರೆ. ಕೇವಲ ಸಚಿವರುಗಳಿಗೆ ಮಾತ್ರ ಆಹ್ವಾನ ಕೊಟ್ಟಿದ್ದಾರೆ ಅಂತ ಗೊತ್ತಾದ್ಮೇಲೆ ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗಿದೆ. ಕೂಡ ಇರ್ತದೆ. 16ನೇ ತಾರೀಕು ಸಾಯಂಕಾಲ 7:30ಗೆ ಕರೆದಿದ್ದಾರೆ, ನನಗೂ ಕೂಡ ಕರೆದಿದ್ದಾರೆ. ಆಗಾಗ ಹಿರಿಯ ಸಚಿವರನ್ನ ಕರೆದು ಸರ್ಕಾರದ ಬಗ್ಗೆ, ಪಕ್ಷದ ಬಗ್ಗೆ ಮಾತಾಡ್ತಾರೆ. ಇದೇನು ಹೊಸದೇನಲ್ಲ, ಮೊದಲಿಂದಲೂ ಕೂಡ ಇರ್ತಕ್ಕಂಥದ್ದೇ. ಸೋಮವಾರ ಇದೆ, ನಾನು ಹೋಗ್ತಾ ಇದ್ದೀನಿ.
CLP ವಿಚಾರ ಅಲ್ಲಿ ಶಾಸಕರು ಮಾತಾಡಿರ್ತಕ್ಕಂಥ ವಿಚಾರ ಆಗಿದ್ದರೆ ಎಲ್ಲ ಸಚಿವರನ್ನು ಕೂಡ ಕರೀತಾ ಇದ್ರು. ಮತ್ತು ಈಗ ಕರೆದಿರ್ತಕ್ಕಂಥದ್ದು ಕೇವಲ 16 ಸಚಿವರು ಅಂತ ಮಾಹಿತಿ. ಎಲ್ಲರನ್ನೂ ಕರೀತಾರೆ ಅನ್ನೋ ಗೊತ್ತಿಲ್ಲ. ಸಹಜವಾಗಿ ರಾಜ್ಯದ ರಾಜಕೀಯ ಮತ್ತು ಸರ್ಕಾರದ ಇನ್ನೂ 2 ವಾರ ಇದೆಯಲ್ಲ, ಅಸೆಂಬ್ಲಿ ಇದೆಯಲ್ಲ, ಬಿಲ್ಸ್ ಬರುತ್ತೆ ಮತ್ತು ವಿಪಕ್ಷದವ್ರು ಏನೇನು ಮಾಡ್ತಾರೆ ಅದಕ್ಕೆ ನಾವು ಕೌಂಟ್ರ್ ಎಲ್ಲ ನಾವು ರೆಡಿ ಮಾಡ್ಕೋಬೇಕಲ್ಲ, ಅದ್ರ ಬಗ್ಗೆ ಮಾತಾಡೋಕೆ ಕರೆದಿರ್ಬೋದು ಅಂತ ನಾನು ಊಹಿಸ್ತಿದ್ದೀನಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಒಂದ್ ಕಡೆ ಪವರ್ ಶೇರಿಂಗ್ ವಿಷಯ, ಮತ್ತೊಂದ್ ಕಡೆ ರಿಶಫಲ್ ಮಾಡಬೇಕು ಕ್ಯಾಬಿನೆಟ್ ಅಂತ ಹೇಳಿ ಆ ಒತ್ತಡ, ಈ ಮಧ್ಯದಲ್ಲಿ ಆಯ್ದ ಸಚಿವರುಗಳಿಗೆ ಮಾತ್ರ ಸಿಎಂ ಡಿನ್ನರಿಗೆ ಕರೆದಿರೋದಾ? ಶಮಿತಾ ಶೆಟ್ಟಿ, ಬಹಳ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕು, ರಾಜ್ಯ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಅದರಲ್ಲೂ ಬಜೆಟ್ ಅಧಿವೇಶನ ಆರಂಭ ಆದ ನಂತರದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಇರಬಹುದು, ಹಾಗೆ ಕ್ಯಾಬಿನೆಟ್ ರಿಶಫಲ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರತಕ್ಕಂಥದ್ದು. ಅದರ ನಡುವೆ ಈಗ ಸಿಎಂ ಸಿದ್ದರಾಮಯ್ಯನವರು 16 ಸಚಿವರಿಗೆ ಔತಣಕೂಟವನ್ನು ಕೂಡ ಏರ್ಪಡಿಸಿದ್ದಾರೆ. ಸೋಮವಾರ ಸಂಜೆ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಔತಣಕೂಟವನ್ನು ಇಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವತ್ತು ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು 1-to-1 ಮಾತುಕತೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರ್ತಕ್ಕಂಥದ್ದು. ನನಗೂ ಕೂಡ ವೈಯಕ್ತಿಕವಾಗಿ ಸಿಎಂ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಅವರು ಖಾತ್ರಿಯನ್ನು ಕೂಡ ಪಡಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಬೇರೆ ಬೇರೆ ರಾಜ್ಯಗಳ ಚುನಾವಣೆಯೂ ಕೂಡ ಬರ್ತದೆ. ಅದರ ನಡುವೆ ಸ್ಥಳೀಯ ಮಟ್ಟದ ಚುನಾವಣೆಗಳು ಕೂಡ ಎದುರಾಗ್ತಾ ಇರತಕ್ಕಂಥ ಕಾರಣಕ್ಕಾಗಿ ಪಕ್ಷ ಸಂಘಟನೆಗೆ ಕೂಡ ಈ ಒಂದು ಔತಣಕೂಟದ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ವಿಚಾರವಾಗಿಯೂ ಕೂಡ ಮಾತನಾಡುವಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಅದರ ಜೊತೆಗೆ CLP ಸಭೆಯಲ್ಲಿಯೂ ಕೂಡ ಕೆಲವೊಂದಿಷ್ಟು ಶಾಸಕರು ಒಂದಿಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ಕೆಲ ಶಾಸಕರು ಅಸಮಾಧಾನ ಏನಿತ್ತು ಅಂತಂದ್ರೆ, ಸಚಿವರು ನಮ್ಮ ಕೈಗೆ ಸಿಗೋದಿಲ್ಲ, ಸಚಿವರು ನಮ್ಮ ಒಂದು ಕೆಲಸಗಳನ್ನು ಕೂಡ ಮಾಡಿಕೊಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಆ ವಿಚಾರವಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಚಿವರೊಂದಿಗೆ ಮಾತುಕತೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಜೊತೆಗೆ ಅದರಲ್ಲೂ ಪ್ರಮುಖವಾಗಿ ಪಂಚರಾಜ್ಯ ಚುನಾವಣೆಯ ಸಂದರ್ಭದಲ್ಲಿ ಯಾರ್ಯಾರಿಗೆ ಅಲ್ಲಿ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ಚುನಾವಣೆಗೆ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. 16 ಸಚಿವರಿಗೆ ಮಾತ್ರ ಆಹ್ವಾನವನ್ನು ಕೊಡಲಾಗಿದೆ. ಆ ಒಂದು 16 ಸಚಿವರು ಅವತ್ತಿನ ದಿನ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸಭೆಯನ್ನು ಸೇರ್ತಾರೆ. ಸಿಎಂ ಸಿದ್ದರಾಮಯ್ಯನವರು 16 ಸಚಿವರೊಂದಿಗೂ ಕೂಡ 1-to-1 ಮಾತುಕತೆಯನ್ನು ನಡೆಸುವಂತ ಸಾಧ್ಯತೆಗಳು ಇರತಕ್ಕಂಥದ್ದು. ಒಂದ್ ಕಡೆ ಕ್ಯಾಬಿನೆಟ್ ರಿಶಫಲ್ ವಿಚಾರವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ, ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆ ಚರ್ಚೆಯೂ ಕೂಡ ತೀವ್ರಗೊಳ್ತಾ ಇದೆ. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಈಗ 16 ಸಚಿವರಿಗೆ ಒಂದು ಔತಣಕೂಟವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಇದೇ ಸೋಮವಾರ ಈ ಒಂದು ಔತಣಕೂಟವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ, ಕುತೂಹಲಕ್ಕೂ ಕಾರಣವಾಗಿರೋದು ಯಾಕೆ ಬರೀ 16 ಸಚಿವರು ಮಾತ್ರ ಅಂತ. ನಿಶ್ಚಿತವಾಗಿ ಶರ್ಮಿತಾ ಶೆಟ್ಟಿ, ಈ ರೀತಿಯ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಉದ್ಭವವಾಗುವಂಥದ್ದು ಸಹಜ. ಯಾವ ಕಾರಣಕ್ಕಾಗಿ ಅಂತಂದ್ರೆ 16 ಸಚಿವರನ್ನ ಮಾತ್ರ ಇವರು ಯಾಕೆ ಆಹ್ವಾನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಹಿರಿಯ ಸಚಿವರು ಅಂತ ಅನ್ಸ್ಕೊಂಡಿರ್ತಕ್ಕಂಥವರಿಗೆ ಸಿಎಂ ಸಿದ್ದರಾಮಯ್ಯನವರು ಆಹ್ವಾನವನ್ನು ಕೊಟ್ಟಿರುವಂಥದ್ದು. ಅಲ್ಲಿ ಪ್ರಮುಖವಾಗಿ ಪಕ್ಷದ ಸಂಘಟನಾತ್ಮಕ ವಿಚಾರ ಇರಬಹುದು, ಹಾಗೆ ಪಂಚರಾಜ್ಯಗಳ ಚುನಾವಣೆಯೂ ಕೂಡ ಎದುರಾಗ್ತಾ ಇರತಕ್ಕಂಥ ಕಾರಣಕ್ಕಾಗಿ ಅಲ್ಲಿ ಯಾರ್ಯಾರಿಗೆ ಜವಾಬ್ದಾರಿಯನ್ನು ಕೊಡಬೇಕು, ಪಕ್ಷದ ಹೈಕಮಾಂಡ್ನ ನಿರ್ಧಾರ ಏನಿದೆ, ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಸೂಚನೆಗಳೇನು, ಅದೆಲ್ಲವನ್ನು ಕೂಡ ಹಿರಿಯ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಜೊತೆಗೆ ಮುಂಬರುವ ಉಪಚುನಾವಣೆಗಳಿರ್ಬೋದು, ಹಾಗೆ ಸ್ಥಳೀಯ ಚುನಾವಣೆಗಳ ಜವಾಬ್ದಾರಿಯನ್ನು ಕೂಡ ಹಿರಿಯ ಸಚಿವರ ಹೆಗಲಿಗೆ ಹಾಕುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಅಂತ ಒಂದು ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು 1-to-1 ಮಾತುಕತೆಯನ್ನು ನಡೆಸಿ ಮುಂದಿನ ಒಂದು ಯಾವ ರೀತಿಯಾಗಿ ಕಾರ್ಯತಂತ್ರಗಳನ್ನು ಮಾಡಬೇಕು, ಅದು ಪಂಚರಾಜ್ಯ ಚುನಾವಣೆ ಇರ್ಬೋದು, ಅಲ್ಲಿ ಯಾರಿಗೆ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತುಕತೆಯನ್ನು ಮಾಡಬಹುದು. ಜೊತೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯೂ ಕೂಡ ಎದುರಾಗಿರ್ತಕ್ಕಂಥ ಕಾರಣಕ್ಕಾಗಿ ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಯಾರಿಗೆ ಜವಾಬ್ದಾರಿಯನ್ನು ಕೊಡಬೇಕು, ಜೊತೆಗೆ ಉಪಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ಯಾವೆಲ್ಲ ರೀತಿಯ ತಂತ್ರಗಾರಿಕೆಗಳನ್ನು ಮಾಡಬಹುದು, ಬಜೆಟ್ ಅಧಿವೇಶನವೂ ಕೂಡ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅಧಿವೇಶನದ ಒಳಭಾಗದಲ್ಲಿ ವಿಪಕ್ಷಗಳ ಟೀಕೆಯನ್ನು ಯಾವ ರೀತಿಯಾಗಿ ಸಮರ್ಥವಾಗಿ ಎದುರಿಸಬೇಕು, ಈ ಎಲ್ಲ ವಿಚಾರಗಳನ್ನು ಹಿರಿಯ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಮಾತುಕತೆ ಮಾಡುವಂತ ಸಾಧ್ಯತೆ ಇರತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ಕಾರ್ತಿಕ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. 14ನೇ ದಿನವೂ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಜೋರಾಗಿ ನಡೀತಾ ಇದೆ. ಅಮೆರಿಕ ವಿರುದ್ಧ ಯುದ್ಧ ನಿಲ್ಲಿಸಲ್ಲ ಅಂತೇಳಿ ಮೊಜ್ತಬಾ ಖಮೇನಿ ಹೇಳಿದ್ದಾರೆ. ಹರ್ಮೂಜ್ ಜಲಸಂಧಿ ಮೇಲೆ ಇರಾನ್ ಬಿಗಿ ಹಿಡಿತವನ್ನ ಸಾಧಿಸಿಬಿಟ್ಟಿದೆ. ಜಲಸಂಧಿಯಿಂದ ಹಡಗುಗಳನ್ನ ಬಿಡಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಡಲಾಗಿದೆ. ತೈಲದ ಅಭಾವ ಸೃಷ್ಟಿಸುವ ಮೂಲಕ ಅಮೆರಿಕ ಮೇಲೆ ಒತ್ತಡ ಹೇರುವಂತ ತಂತ್ರವನ್ನ ಇರಾನ್ ಇಲ್ಲಿ ಅನುಸರಿಸ್ತಾ ಇದೆ. ಅದಲ್ಲದೆ ಯುದ್ಧ ನಿಲ್ಲಿಸಬೇಕು ಅಂತಂದ್ರೆ 3 ಷರತ್ತುಗಳನ್ನ, ಕಂಡೀಷನ್ಸ್ ಅನ್ನ ಅಮೆರಿಕ ಮತ್ತೆ ಇಸ್ರೇಲ್ ಮುಂದೆ ಇರಾನ್ ಇಟ್ಟಿದೆ. ಇನ್ನು ಅಮೆರಿಕ ಸೇನಾ ನೆಲೆ ಇರುವಂತ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ನಿರಂತರವಾಗಿ ದಾಳಿಯನ್ನ ಮುಂದುವರೆಸಿದೆ. ತೈಲ ಸಂಗ್ರಹಣಾ ಹಾಗೂ ತೈಲ ಸಂಸ್ಕರಣಾ ಘಟಕಗಳನ್ನ ಉಡೀಸ್ ಮಾಡಲಾಗ್ತಾ ಇದೆ.
ಯುದ್ಧ ನಿಲ್ಲಿಸುವಂತೆ ಅಮೆರಿಕ ಮೇಲೆ ಒತ್ತಡ ಹೇರಲು ತಂತ್ರಗಾರಿಕೆಯನ್ನ ಇರಾನ್ ಮಾಡ್ತಾ ಇದೆ. ಪ್ರಬಲ ರಾಷ್ಟ್ರಗಳು ಒತ್ತಡ ಹೇರಿ ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿ ಇರಾನ್ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು. ಆದ್ರೆ ಪ್ರತೀಕಾರವನ್ನ ಮಾತ್ರ ಬಿಟ್ಟಿಲ್ಲ ಇರಾನ್. ನಮ್ಮ ಪ್ರತೀಕಾರವನ್ನ ಮರೆಯಲ್ಲ ಅಂತ ಹೇಳಿ ಮೊಜತಾಬಾ ಖಮೇನಿ ಹೇಳಿದ್ದಾರೆ. ಇನ್ನು 18 ಹಡಗುಗಳು ಹರ್ಮುಜ್ ಜಲಸಂಧಿಯಲ್ಲೇ ಸ್ಟ್ರಕ್ ಆಗಿವೆ. ಥೈಲ್ಯಾಂಡ್ ಧ್ವಜ ಇರುವಂತ ಮಯೂರಿ ನಾರಿ ಹಡಗಿನ ಮೇಲೆ ಒಮನ್ ದಾಳಿಯನ್ನ ಮಾಡಿದೆ. ಯುದ್ಧ ನಿಲ್ಲಿಸಲ್ಲ ಅಂತ ಮೊಜತಾಬಾ ಹೇಳಿದ್ದಾರೆ. ನಿಲ್ಲಿಸಬೇಕು ಅಂತಂದ್ರೆ 3 ಪ್ರಬಲ ಕಂಡೀಷನ್ಸ್ ಅನ್ನ ಈಗ ಇಸ್ರೇಲ್ ಮತ್ತೆ ಅಮೆರಿಕ ಮುಂದೆ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಾವು ಯುದ್ಧದಲ್ಲಿ ಗೆದ್ದಿದ್ದೀವಿ ಅಂತೇಳಿ ಆಲ್ರೆಡಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. 14ನೇ ದಿನವೂ ಕೂಡ ಯುದ್ಧ ಮುಂದುವರೆದಿದೆ. ಅಂದ್ರೆ ತನ್ನ ಪ್ರತೀಕಾರದ ರೂಪವಾಗಿನೇ ಯುದ್ಧ ನಿಲ್ಲಿಸುವಂತ ನಿಟ್ಟಲ್ಲಿ ಅಮೆರಿಕ ಮೇಲೆ ಪ್ರೆಷರ್ ಅನ್ನ ಇರಾನ್ ಹಾಕ್ತಾ ಇದೆ. ಅಮೆರಿಕದ ವಿಮಾನವನ್ನ ಇರಾನ್ ಉಡಾಯಿಸಿದೆ. ಅಮೆರಿಕದ USKC-135 ಏರ್ಕ್ರಾಫ್ಟ್ ಮೇಲೆ ದಾಳಿಯನ್ನ ಮಾಡಿದೆ. ತೈಲ ರೀಫಿಲ್ಲಿಂಗ್ ಮಾಡ್ತಾ ಇತ್ತು ಸೇನಾ ವಿಮಾನಗಳಿಗಿದು. ಒಟ್ಟು 4 ವಿಮಾನಗಳನ್ನ ಅಮೆರಿಕ ಕಳ್ಕೊಂಡಂಗಾಯ್ತು. ಇರಾನ್ ಸೇನೆ ಮೇಲೆ ಅಮೆರಿಕ ಪ್ರತಿ ದಾಳಿಯನ್ನ ಮುಂದುವರೆಸಿದೆ. ತೈಲ ರೀಫಿಲ್ಲಿಂಗ್ ಮಾಡ್ತಾ ಇದ್ದ ಸೇನಾ ವಿಮಾನ, ಒಟ್ಟು 2 ವಿಮಾನಗಳಿದ್ವು, ಅದರಲ್ಲಿ ಒಂದನ್ನ ಉಡೀಸ್ ಮಾಡಿದೆ ಇರಾನ್. ಒಟ್ಟು 4 ವಿಮಾನಗಳನ್ನ ಸೋಫಾರ್ ಯುದ್ಧ ಶುರುವಾದ್ಮೇಲೆ ಅಮೆರಿಕ ಕಳ್ಕೊಂಡಂಗ್ ಆಗಿದೆ. USKC-135 ಏರ್ಕ್ರಾಫ್ಟ್ ಮೇಲೆ ದಾಳಿಯನ್ನ ಮಾಡಿದೆ, ಅದನ್ನ ಧ್ವಂಸಗೊಳಿಸಿದೆ. ತೈಲ ರೀಫಿಲ್ಲಿಂಗ್ಗೆ ಈ ವಿಮಾನವನ್ನ ಯೂಸ್ ಮಾಡ್ತಾ ಇತ್ತು ಅಮೆರಿಕ. ಇನ್ನು 14ನೇ ದಿನದ ಯುದ್ಧದಲ್ಲಿ ಇರಾನ್ ಅಮೆರಿಕವನ್ನ ಟಾರ್ಗೆಟ್ ಮಾಡಿ ಭಾರೀ ದಾಳಿಯನ್ನ ಮುಂದುವರೆಸಿದೆ. UAE-ನಲ್ಲಿರುವಂತಹ ಅಮೆರಿಕದ ವಾಯು ನೆಲೆಗಳ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿದೆ. ಇನ್ನು ಅಮೆರಿಕಾಗೆ ಸೇರಿದಂತಹ ಸ್ಥಳಗಳ ಮೇಲೆ ದಾಳಿಯನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಇನ್ನು ದಾಳಿಯಿಂದಾಗಿ UAE, ಬಹ್ರೇನ್, ಕುವೈತ್, ಕತಾರ್, ಸೌದಿ ಅರೇಬಿಯಾದಲ್ಲಿ ಜನಸಾಮಾನ್ಯರಲ್ಲಿ ಟೆನ್ಷನ್ ಹೆಚ್ಚಾಗಿದೆ. ಒಂದ್ ಕಡೆ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದ್ರೆ ಜಾಗತಿಕವಾಗಿ ಇನ್ನೊಂದು ಕಡೆ ಅದರ ಎಫೆಕ್ಟ್ ತಟ್ತಾ ಇದೆ. ನಮ್ಮ ದೇಶಕ್ಕೂ ತಟ್ಟಿದೆ, ನಮ್ಮ ರಾಜ್ಯಕ್ಕೂ ತಟ್ತಾ ಇದೆ. ಬೆಂಗಳೂರಲ್ಲಿ ಗ್ಯಾಸ್ನ ಅಭಾವ ಉಂಟಾಗಿದೆ. ಬೆಂಗಳೂರಲ್ಲಿ ಗ್ಯಾಸ್ ಏಜೆನ್ಸಿಯ 3 ಸಿಲಿಂಡರ್ಗಳು ಕಳ್ತನ ಆಗಿದೆ. ಆಟೋ ನಿಲ್ಲಿಸಿ ಡೆಲಿವರಿಗೆ ಹೋದಂತ ಸಂದರ್ಭದಲ್ಲಿ 3 ಸಿಲಿಂಡರ್ಗಳು ಮಂಗಮಾಯ ಆಗಿದೆ. ಶ್ರೀರಾಮ್ಪುರದ ಬಳಿ ಸಪ್ಲೈ ಮಾಡುವಾಗ ಈ ಘಟನೆ ಉಂಟಾಗಿರೋದು. ಜನರಿಗೆ ಒಂಥರ ಆತಂಕ ಶುರುವಾಗ್ಬಿಟ್ಟಿದೆ. ಈಗ ಚಿನ್ನ ಬೇಕಾದ್ರೆ ದುಡ್ಡು ಕೊಟ್ರೆ ಸಿಕ್ಬಿಡುತ್ತೆ, LPG ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಆ ಹಂತಕ್ಕೆ ಜನ ಹೋಗ್ಬಿಟ್ಟಿದ್ದಾರೆ, ಪ್ಯಾನಿಕ್ ಆಗಿದ್ದಾರೆ. ಪ್ಯಾನಿಕ್ ಇಂದನೇ ಸುಮಾರು 70%, 80% ಜಾಸ್ತಿ ಬುಕಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ರಾಜಾಜಿನಗರದ ರಾಮ್ ಏಜೆನ್ಸಿಗೆ ಸೇರಿದಂತ ಸಿಲಿಂಡರ್ ಕಳ್ತನ ಆಗಿದೆ. CCTV ಅಲ್ಲಿ ಇರಲಿಲ್ಲ, ಅದೇ ಕಾರಣಕ್ಕೆ ಕಳ್ಳರು ಅಲ್ಲಿ ಕೈ ಚಳಕ ತೋರಿಸಿದ್ದಾರೆ ಅಂತ ಗೊತ್ತಾಗಿದೆ. ಮತ್ತೆ ಕಳ್ಳರ ಪತ್ತೆಗೂ ಈಗ ಕಷ್ಟ ಆಗ್ತಾ ಇದೆ, ಯಾವುದೇ ಸಾಕ್ಷಿಗಳು ಸಿಗ್ತಾ ಇಲ್ಲ. ಕೆಲ ಮನೆಗಳ ಬಳಿಯೂ ಹೊರಗಡೆ ಗ್ಯಾಸ್ ಅನ್ನ ಇಟ್ಟಿದ್ರು, ಅದು ಕೂಡ ಕಳ್ತನ ಆಗ್ತಾ ಇದೆಯಂತೆ. ಬೆಂಗಳೂರಿನ 3 ಕಡೆ ಮನೆಗಳ ಬಳಿ ಈ ರೀತಿ ಗ್ಯಾಸ್ ಕಳ್ತನ ಆಗಿದೆ ಅಂತೇಳಿ ಮಾಹಿತಿ ಸಿಕ್ಕಿದೆ. ರಾಮ್ ಏಜೆನ್ಸಿಗೆ ಸೇರಿದಂತ ಸಿಲಿಂಡರ್ ಕಳ್ತನ ಆಗಿದೆ. ತ್ರಿವಿಲ್ ಆಟೋಗಳು ಕಳ್ತನ ಅಂತಂದ್ರೆ ಇದು ಶ್ರೀರಾಮ್ಪುರ ಡೆಲಿವರಿ ಆಟೋದಲ್ಲಿ ಹೋಗ್ತಾರೆ, ತ್ರಿವಿಲ್ ಆಟೋದಲ್ಲಿ ಹೋಗ್ತಾರಲ್ವಾ. ಸಿಲಿಂಡರ್ ತಾವಾಗಿ ಮನೆಗೆ ಸಪ್ಲೈ ಮಾಡಕ್ ಹೋಗಿದ್ದಾನೆ. ಅಲ್ಲಿ ಸಪ್ಲೈ ಮಾಡಕ್ ಹೋಗ್ತಾವ ಇವ್ರೇನ್ ಮಾಡೋರೆ 3 ಸಿಲಿಂಡರ್ ಎತ್ಕೊಬಿಟ್ಟಾರೆ ಯಾರ ಕೆಳಗಿಂದ. ಆಮೇಲೆ ಕೆಳಗೆ ಬಂದು CCTV ಅದೆಲ್ಲ ಚೆಕ್ ಮಾಡೋ, CCTV ಯಾವ ಇದಿಲ್ಲ, ಎಲ್ಲ ನೋಡೋ ಮೇಲೆ ಬೇರೆಯವ್ರ ಅಕ್ಕಪಕ್ಕದಲ್ಲಿ ಇದ್ದಾರೆ ಕೇಳಿದ್ಕೆ ಹಿಂಗೆ ಅಂತ ಅಂದ್ಬಿಟ್ಟು ನಾವು ನಿಮ್ಮವ್ರು ಏನಂತ ತಿಳ್ಕೊಂಡಂತ ಸುಮ್ಮನೆ ಆಗ್ಬಿಟ್ಟ. ಅವಾಗ ಹುಡುಗ ಬಂದು ಹತ್ಕೊಂಡು ಬಂದು ಈ ಥರ ಹಿಂಗಾಗೋಯ್ತು ಅಂತ ಅಂದ್ಬಿಟ್ಟು ಇದು ಮಾಡಿ ತಗೊಂಡೋಗೋದು ಅಲ್ಲಿರೋರು ನೋಡಿದ್ರಾ? ಬೇರೆ ಯಾರೋ ನೋಡಿದ್ದಾರೆ, ಅವ್ರು ಕೇಳಿದ್ವಿ ಇಲ್ಲಿ ಯಾರೋ ಸಿಲಿಂಡರ್ ತಗೊಂಡ ಅಂತ, ನಿಮ್ಮವ್ರು ಯಾರು ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಅಂತ ಅಂದ್ಬಿಟ್ಟು ಅವ್ರು ಹಂಗಂತ ಹೇಳಿದ್ದಾರೆ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದೀರಾ? ಕೊಡಬೇಕು. ಈಗ 3 ಸಿಲಿಂಡರ್ ಅಂತಂದ್ರೆ ಸುಮ್ಮನೆ ಆಯ್ತಾ? ಈ ಥರ ತುಂಬ ಈಗ ಎಲ್ಲಿ ಸಪ್ಲೈ ಮಾಡೋಕೆ ಗಾಡಿ ಬಿಟ್ಟು ಹೋಗೋಕ್ಕೂ ತೊಂದರೆ ಆಗ್ಬಿಟ್ಟೈತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಒಂದ್ ಕಡೆ ಸಿಲಿಂಡರ್ನ ಅಭಾವ ಇದೆ, ಇನ್ನೊಂದ್ ಕಡೆ ಜನ ಪ್ಯಾನಿಕಿಗೆ ಒಳಗಾಗಿದ್ದಾರೆ. ಕಳ್ಳರು ಇದೇ ಸಮಯವನ್ನ ತಮ್ಮ ಕೈ ಚಳಕ ತೋರಿಸೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈಗ ಏಜೆನ್ಸಿ ಅವರು ಭದ್ರತೆಗೋಸ್ಕರ ಈಗ ಇಬ್ಬಿಬ್ರನ್ನ ಕಳಿಸ್ಬೇಕು, ಹಂಗಾಯ್ತು ಆಟೋದಲ್ಲಿ. ಖಂಡಿತ ಶರ್ಮಿತಾ, ಸದ್ಯಕ್ಕೆ ಬೆಂಗಳೂರಿನಲ್ಲಿ ಒಂದು ಕಡೆ ಈ LPG ಸಿಲಿಂಡರ್ಗಳ ಅಭಾವ ಹೆಚ್ಚಾಗ್ತಿದ್ರೆ, ಮತ್ತೊಂದು ಕಡೆ ಕಳ್ಳತನವೂ ಕೂಡ ಹೆಚ್ಚಾಗ್ತಿದೆ. ನೀವು ಹೇಳಿದಾಗೆ ಬಂಗಾರ ಕೂಡ ಈಸಿಯಾಗಿ ಸಿಗ್ಬೋದು, ಸಿಲಿಂಡರ್ ಸಿಗಲ್ಲ ಅನ್ನೋಂಥ ರೀತಿಯಲ್ಲಿ ಈಗ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ಟೈಮಲ್ಲಿ ಕಳ್ಳತನವೂ ಕೂಡ ಹೆಚ್ಚಾಗ್ತಿದೆ. ನಗರದ 3 ಕಡೆ ಕಳೆದ 2-3 ದಿನಗಳಲ್ಲಿ ನಗರದ 3 ಕಡೆ ಕಳ್ಳತನ ಆಗಿದೆ. ನಿನ್ನೆ ಮೊನ್ನೆ 2-3 ದಿನಗಳಲ್ಲಿ 3 ಕಳ್ಳತನ ಆಗಿದೆ. ಮೊನ್ನೆ ನಾಗರಬಾವಿಯ ಕಲ್ಯಾಣ ನಗರದಲ್ಲಿ ಮನೆ ಮುಂದೆ ಇದ್ದಂತ ಒಂದು ಸಿಲಿಂಡರ್ ಗ್ಯಾಸ್ ಅನ್ನ ಓರ್ವ ವ್ಯಕ್ತಿ ತೆಗೆದುಕೊಂಡು ಹೋಗಿರ್ತಾನೆ. ಬೈಕ್ ನಲ್ಲಿ ಬಂದು ನೇರವಾಗಿ ರಾಜಾರೋಷವಾಗಿ ಆ ಒಂದು ಸಿಲಿಂಡರ್ ಅನ್ನ
ತೆಗೆದುಕೊಂಡು ಎಸ್ಕೇಪ್ ಆಗ್ತಿರ್ತಾನೆ. ಆತನ ಕೃತ್ಯ CCTV ಸೆರೆ ಆಗಿರುತ್ತೆ. ಅದ್ರ ಬೆನ್ನಲ್ಲೇ MG ರಸ್ತೆಯಲ್ಲೂ ಕೂಡ ಮನೆಯ ಮುಂದೆ ಒಂದು ಸಿಲಿಂಡರ್ ಅನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿರ್ತಾನೆ. ಅದು ಕೂಡ CCTV ರೆಕಾರ್ಡ್ ಆಗಿರುತ್ತೆ. ಇವತ್ತು ಕೂಡ ಬೆಂಗಳೂರಿನ ಶ್ರೀರಾಮಪುರದಲ್ಲಿ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡುವಂತ ಸಂದರ್ಭದಲ್ಲಿ ರಾಮ್ ಏಜೆನ್ಸಿ ಅಂತ ಹೇಳಿ ಬರುತ್ತೆ ರಾಜಾಜಿನಗರದಲ್ಲಿ. ಆ ಏಜೆನ್ಸಿಯ ಸಿಬ್ಬಂದಿ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಅಂತ ಹೇಳಿ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮನೆಯೊಂದಕ್ಕೆ ಸಿಲಿಂಡರ್ ಅನ್ನ ಅಳವಡಿಸೋದಕ್ಕೆ ಏಜೆನ್ಸಿಯ ಸಿಬ್ಬಂದಿ ಹೋಗಿರ್ತಾನೆ. ಆಟೋದಲ್ಲಿ ಸಿಲಿಂಡರ್ ಗ್ಯಾಸ್ಗಳನ್ನ ತೆಗೆದುಕೊಂಡು ಹೋಗಿರ್ತಾರೆ. ನಿಲ್ಲಿಸಿದಂತ ಸಂದರ್ಭದಲ್ಲಿ ಆತ ಸಿಬ್ಬಂದಿ ಮನೆಯೊಂದರ ಒಳಗಡೆ ಸಿಲಿಂಡರ್ ಅನ್ನ ಅಳವಡಿಸಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆಟೋದಲ್ಲಿ ಇದ್ದಂತ 3 ಸಿಲಿಂಡರ್ಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ದೂರು ಕೊಡೋದಕ್ಕೂ ಕೂಡ ಏಜೆನ್ಸಿಯವರು ಮುಂದಾಗ್ತಿದ್ದಾರೆ. ಅಲ್ಲಿನ CCTVಗಳು ಇಲ್ಲ, ಅಕ್ಕಪಕ್ಕ ಚೆಕ್ ಮಾಡಿದಂತ ಸಂದರ್ಭದಲ್ಲಿ CCTV ಇಲ್ಲ. ಅದನ್ನ ನೋಡಿ ಸಿಲಿಂಡರ್ಗಳನ್ನ ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಗೊತ್ತಾಗಿದೆ. ಸದ್ಯಕ್ಕೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ದೂರು ಕೊಡೋದಕ್ಕೂ ಕೂಡ ಏಜೆನ್ಸಿಯವರು ಮುಂದಾಗಿದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಮಹೇಶ್. ಇನ್ನು ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಗ್ಯಾಸ್ ಏಜೆನ್ಸಿ ಹೋಟೆಲ್ ಮಾಲೀಕರ ಜೊತೆ ಸಭೆಯನ್ನ ಮಾಡಲಾಗಿದೆ. ಆಹಾರ ಸಚಿವ KH ಮುನಿಯಪ್ಪ ಸಭೆಯನ್ನ ಮಾಡ್ತಾ ಇದ್ದಾರೆ. IOC, BPC, HPC ಹಾಗೇನೆ GAIL ಸಂಸ್ಥೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಹೋಟೆಲ್ ಮಾಲೀಕರು ಅಧ್ಯಕ್ಷರು ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗ್ತಾ ಇದೆ. ಈ ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, 1 to ಡಬಲ್ ರೇಟಿಂಗ್ ಮಾರಾಟ ಮಾಡ್ತಾ ಇದ್ದಾರೆ ಅಂತೆಲ್ಲ ಆರೋಪಗಳು ಕೇಳಿ ಬಂದಿತ್ತಲ್ಲ. ಈ ಸಂಬಂಧ ಸಚಿವರು ಸಭೆಯನ್ನ ಮಾಡ್ತಾ ಇದ್ದಾರೆ.